ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನವೇ ಆಯಿತು ನಾನು ಈ ಥರ ಫೇಸ್ ಟು ಫೇಸ್ ವ್ಲಾಗ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸೊ ಇವತ್ತು ಬಂದ್ಬಿಟ್ಟು ಫ್ರೈಡೇ ಮಧ್ಯಾಹ್ನನೇ ಆಗ್ತಾಯಿದೆ, 12:15. ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಸೊ ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ನಾವು ಚಿಕ್ಕಪೇಟೆಗೆ ಹೋಗ್ಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನು ಮೇಘನ ಇಬ್ಬರು ಕೂಡ. ಸೊ ಹಂಗಾಗಿ ಅವಳು ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಲ್ ಮಾಡ್ತಾ ಇದ್ದೀನಿ, ಅವಳು ಪಿಕ್ ಮಾಡ್ತಾ ಇಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ಇದ್ವಿ, ನಾನು ಅವಳಿಗೆ ಮಾತಾಡ್ತಾನೆ ಅವರು ಪಪ್ಪ ಮತ್ತು ಇನ್ನೊಬ್ರು ಯಾರೋ ಗೆಸ್ಟ್ ಬಂದರು. ಸೊ ನಾನು ಫೋನ್ ಇಟ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಇರ್ತದಲ್ಲ ಗೆಸ್ಟ್ ಬಂದಿರೋರು ಹೋದ್ರಾ ಇದ್ದಾರಾ ನನಗದು ಗೊತ್ತಿಲ್ಲ. ಇಲ್ಲಿಂದ ನಾನು ಹೊರಟ್ಬಿಟ್ರೆ ಆಮೇಲೆ ಅವಳಲ್ಲೇ ನಾನು ಗೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಏನು ಮಾಡೋದಪ್ಪ ಅಂತೇಳಿ ಅವಳು ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಫೋನ್ ಮಾಡ್ತಾಳ. ಫೋನ್ ಮಾಡಿದ ತಕ್ಷಣ ಹೊರಡ್ತೀನಿ, ಇಲ್ಲ ಅಂತಂದರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಮುಂದೂಡಲಾಗುತ್ತದೆ ಅಂತಾರಲ್ಲ ಹಂಗೆ. ನೋಡೋಣ ಹೆಂಗಾಗುತ್ತೆ. ಅವ್ಳು ಫೋನ್ ಮಾಡಿದ್ರೆ ಹೊರಡ್ತೀವಿ, ಚಿಕ್ಕಪೇಟೆಗೆ ಹೋಗ್ತೀವಿ. ಸೊ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದಷ್ಟು ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡು ಹೋಗ್ತಾ ಇರೋವಂಥದ್ದು. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ, ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಬಂದರೆ ಇನ್ನೂ ಫುಲ್ಲು ನನ್ನ ಮಗನ ಟೆಸ್ಟ್ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ವೀಕೆಲ್ಲ ಫುಲ್ ಕ್ಲೀನಿಂಗ್ ಅದು ಇದು ನಡೆಯುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ರೆ ಮನೆ ಕ್ಲೀನಿಂಗ್ ಎಲ್ಲ ತೊಗೊಳ್ತೀನಿ. ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಬ್ಬ ಹತ್ರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಹೆವಿ ಕಾಸ್ಟ್ಲಿ ಹೇಳ್ತಾರೆ ಎಲ್ಲ, ಇದು ಯಾವುದು ಕಮ್ಮಿನೂ ಕೂಡ ಆಗೋದಿಲ್ಲ. ಸೊ ನಾನೇನು ಒಂದಿಷ್ಟು ಐಟಮ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ಅದಷ್ಟೇ ತರಬೇಕು. ಈ ಸಲ ಏನು ಹೆಚ್ಚಿಗೆ ತರಬೇಕು ಆ ಥರ ಏನಿಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ತೊಗೊಂಡಿದ್ದೀನಿ, ಆ ಥರ ಎಲ್ಲ ಇದೆ. ಸೊ ಒಂದಷ್ಟು ತೊಗೊಳ್ಬೇಕು, ಮತ್ತು ಸ್ಯಾರಿ ಕೂಡ ನೋಡೋಣ ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲೋದ್ಮೇಲೆ ಏನೇನೆಲ್ಲ ಆಗುತ್ತೆ, ಮತ್ತು ತುಂಬ ಕಡೆ ವೀಡಿಯೋ ಅಲೋ ಇರುತ್ತೆ, ತುಂಬ ಕಡೆ ವೀಡಿಯೋ ಅಲೋ ಇರೋದಿಲ್ಲ. ಸಾಧ್ಯವಾದಷ್ಟು ಶಾಪ್ ನೇಮು ಮತ್ತು ಲೊಕೇಶನ್ನ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಏನಾದರೂ ಆಗಿಲ್ಲ ಅಂದರೆ ಸಾರಿ, ಅಟ್ಲೀಸ್ಟ್ ಬಾಯಲ್ಲಿ ಹೇಳ್ತೀನಿ ಲೊಕೇಶನ್ ಏನು ಅಂತ ಹೇಳ್ಬಿಟ್ಟು. ಸಾಧ್ಯ ಆದರೆ ಎಲ್ಲ ಲೊಕೇಶನ್ ತೊಗೊಂಬರ್ತೀನಿ, ನೋಡ್ತೀನಿ ಕಾಲ್ ಬಂದರೆ ಹೊರಡೋದ ಏನೋ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು, ಬಸ್ಸಲ್ಲಿ ಹೋಗಿ ಆಮೇಲೆ ಮೆಟ್ರೋಲ್ಲಿ ಹೋಗಬೇಕು, ಆ ಥರ ಗೊತ್ತಿಲ್ಲ ಏನು ಪ್ಲ್ಯಾನ್ ಆಗುತ್ತೆ ಇವತ್ತೆಲ್ಲ ಅಂತ. ಸೊ ಏನೇ ಆದರೂ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ನೋಡೋಣ, ಕಾಲ್ ಬರೋ ಅಷ್ಟರಲ್ಲಿ ನಾನು ಊಟ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಸೊ ಊಟ ತಿಂದ್ಬಿಟ್ಟು ಅವಳು ಅಷ್ಟರಲ್ಲಿ ಏನಾದರೂ ಕಾಲ್ ಬಂದರೆ ಹೊರಡ್ತೀನಿ. ತುಂಬ ಸಲ ಕಾಲ್ ಮಾಡಿದ್ಮೇಲೆ ಇವಾಗ ಪಿಕ್ ಮಾಡಿಬಿಟ್ಟು ಅಕ್ಕ ಬರ್ತಾಯಿದ್ದೀನಿ ಅಂತೆ. ನಾನು ಇನ್ನೂ ಮನೆಯೇ ಬಿಟ್ಟಿಲ್ಲ, ಅವಳು ಆಲ್ರೆಡಿ ಬರ್ತಾಯಿದ್ದೀನಿ ಅಕ್ಕ ಅಂತೇಳಿ ಫೋನ್ ಮಾಡ್ತಾಳೆ. ಅದಕ್ಕೆ ಇವಾಗ ನಾನು ಮನೆ ಬಿಡ್ತಾಯಿದ್ದೀನಮ್ಮ, ಹತ್ರ ಬಂದಾಗ ಕಾಲ್ ಮಾಡ್ತೀನಿ ಬಾ ಅಂತ ಹೇಳಿದ್ದೀನಿ. ಹೊರಡಬೇಕು. ಈ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೆನ್ನೆ ದಪ್ಪ ಕಾಣ್ತದೆ. ತೊಗೊಂಡಿರೋ ಸ್ಯಾರೀಸ್ ಎಲ್ಲ ಇಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ, ಬ್ಯಾಗಲ್ಲಿ ಹಾಕ್ಬಿಟ್ಟು. ಈ ಒಂದು ಸ್ಯಾರಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ. ಪಾಪ ನನ್ನ ಫ್ರೆಂಡ್ ಛತ್ರಿ ಇದೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ತೆಗೆದಿಟ್ಟು ಹೊರಡಬೇಕು. ಸರಿ ಬನ್ನಿ ಹೊರಡೋಣ. ಹೊರಗಡೆ ಹೊರಟಾಗ 108 ವಿಘ್ನ ಅಂತಾರಲ್ಲ ಹಂಗೆ. ಸೊ ಅಲ್ಲಿ ನಮ್ಮ ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗಿ, ಬಸ್ ಸ್ಟಾಪಲ್ಲಿ ಆಲ್ಮೋಸ್ಟ್ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ನಾನು ವೆಯ್ಟ್ ಮಾಡಿದ್ದೀನಿ, ಬಸ್ಸೇ ಬಂದಿಲ್ಲ. ಸೊ ಹೆಂಗೆಂಗೋ ಬಂತಲ್ಲಪ್ಪ ಅಂಥೇಳಿ ಬಸ್ ಹತ್ಕೊಂಡು ನಾನು 8ನೇ ಮೇಲಿಗೆ ಹೋಗಿ ಅಲ್ಲಿಂದ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅವಳು ಬಂದಿರ್ತಾಳೆ ಅಂದರೆ ಅವಳು ಕೂಡ ಅಲ್ಲಿ ಬಂದಿಲ್ಲ, ಅಲ್ಲೂ ಕೂಡ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಜಾಲಹಳ್ಳಿಗೆ ಬಂದು ಆಲ್ಮೋಸ್ಟ್ 1/4 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ನಾನು ಒಳಗಡೆ ಹೋಗ್ತೀನಿ, ನಾನು ಸುಸ್ತಾಗ್ತದೆ. ಒಳಗಡೆ ಹೋಗ್ಬಿಟ್ಟು ಆಮೇಲೆ ಆ್ಯಕ್ಚುಲಿ ತುಂಬ ಹೊತ್ತು ಮೆಟ್ರೋ ಸ್ಟೇಷನ್ ಮುಂದೆ ಎಲ್ಲ ನಿಂತ್ಕೊಂಡು ವೆಯ್ಟ್ ಮಾಡೋಂಗಿಲ್ಲ. ಸೊ ಅಲ್ಲಿ ಕೆಳಗಡೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಮೇಲೆ ಹೋಗಿ ಅದ್ರ ನೋಡೋಣ ಅಂಥೇಳಿ ಮೇಲೆ ಟ್ರೈನ್ ಬರೋ ಹತ್ರ ಹೋಗಿ ಕೂತ್ಕೊಂಡಿದೆ. ಅಲ್ಲೂ ಕೂಡ ಒಂದು 6 ಮಿನಿಟ್ಸ್ ಏನೋ ಇತ್ತು ಟ್ರೈನ್ ಬರೋದಕ್ಕೆ, ಹಂಗೂ ಕೂಡ ಬಂದಿರಲಿಲ್ಲ. ಇನ್ನೂ ಮೇಘನ ವೆಯ್ಟ್ ಮಾಡ್ತಾನೇ ಇದೆ. ಸೊ ಲಾಸ್ಟ್ ಮೂಮೆಂಟ್ ಇನ್ನೇನು ಟ್ರೈನ್ ಹೊರಡಬೇಕು ಅನ್ನೋ ಟೈಮಿಗೆ ಅವಳು ಬಂದಳು. ಹಂಗೋ ಹಿಂಗೋ ಮಾಡಿ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೊರಟ್ವಿ.
ನಾನು ಹೊರಟಾಗಲೇ ಆಲ್ಮೋಸ್ಟ್ 3 o'clock ಆಗಿತ್ತು ಅಂತೇಳಿ ಅಂದ್ಕೊಳ್ತೀನಿ. ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಫುಲ್ಲು ಶಾಕು ನನಗೂ ಅವಳಿಗೂ ಇಬ್ರಿಗೂ. ಜೋರು ಮಳೆ. ನಮಗೆ ಮೆಟ್ರೋ ಒಳಗಡೆ ಕೂತ್ಕೊಂಡಾಗ ಗೊತ್ತೇ ಆಗಿಲ್ಲ ಮಳೆ ಬರ್ತಾಯಿದೆ ಅಂತ. ಬಟ್ ಅಲ್ಲಿ ಮೆಟ್ರೋ ಸ್ಟೇಷನ್ ಅಂದರೆ ಆಲ್ಮೋಸ್ಟ್ ಮರಿಯಪ್ಪನ ಪಾಳ್ಯ ಹತ್ರ ಹೋದಾಗಲೇ ನಮಗೆ ಮಳೆ ಗೊತ್ತಾಯಿತು, ಮಳೆ ಬರ್ತಾಯಿದೆ ಅಂತ. ಸೊ ಅಲ್ಲಿ ಚಿಕ್ಕಪೇಟೆನಲ್ಲಿ ಅಂದರೆ ಜೋರು ಮಳೆ ಆ ಥರ ಎಲ್ಲ ಏನಿಲ್ಲ, ಬರ್ತಾಯಿತ್ತು ನಿಲ್ತಾಯಿತ್ತು. ಬಟ್ ಏನಂದರೆ ಅಲ್ಲಿ ರೋಡು ಸರಿ ಇಲ್ಲ ಕೊಚ್ಚೆ. ನಾನು ಬೇರೆ ಗೌನ್ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟು ಇಡೀ ಚಿಕ್ಕಪೇಟೆ ಸೊಂಟದ ಮೇಲೆ ಇಟ್ಕೊಂಡು ಓಡಾಡಿದ್ದೆ ಆಯಿತು, ಸೀರೆ ಎತ್ಕೊಂಡು ಓಡಾಡ್ದಂಗೆ. ಸೊ ಅಲ್ಲಿಂದ ಫಸ್ಟು ನಾವು ಶ್ರೀನಿಧಿ ಸಿಲ್ಕಿಗೆ ಹೋದ್ವಿ. ಮೇಘನಾಗೆ ಸ್ಯಾರಿ ಬೇಕಿತ್ತು ಅಂಥೇಳಿ. ಬಟ್ ಅಲ್ಲಿ ನಮಗೆ ಬೇಕಾಗಿರೋ ಥರ ನಮ್ಮ ಬಜೆಟಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತೇಳಿ ಮತ್ತು ಅಲ್ಲಿ ವಿಡಿಯೋ ಅಲೋ ಇಲ್ಲ. ಇಲ್ಲೂ ಕೂಡ ಸೀರೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ರು ವಿಡಿಯೋ ಮಾಡೋದಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ನೋಡಿದ್ವಿ, ನಮಗೆ ಬೇಕಾಗಿರೋ ಥರ ಅಲ್ಲಿ ಸ್ಯಾರೀಸ್ ಸಿಗಲಿಲ್ಲ. ಸೊ ಅಲ್ಲಿಂದ ಚಿಕ್ಕಪೇಟೆ ಮೇನ್ ರೋಡಿಗೆ ಬಂದ್ವಿ. ಸೊ ಗೊತ್ತಿರುತ್ತೆ ನಿಮಗೆ, ಆಲ್ವೇಸ್ ಚಿಕ್ಕಪೇಟೆ ಮೇನ್ ರೋಡ್ ಈ ಥರ ಇದಾಗೆ ಇರುತ್ತೆ, ಮಳೆ ಇರಲಿ ಬಿಸಿಲಿರಲಿ ಏನೇ ಇರಲಿ. ಸೊ ಅಲ್ಲೇ ಯಾವುದೋ ಒಂದು ಸಣ್ಣ ಅಂಗಡಿ ಇತ್ತು ಅಂತೇಳ್ಬಿಟ್ಟು ಅಲ್ಲಿ 3D ಪ್ಯಾಟ್ರನಲ್ಲಿ ಬೇಗನ ನೋಡ್ತಾ ಇದ್ದಿದ್ದಂಥದ್ದು ಸ್ಯಾರಿ. ಸೊ ಹಂಗಾಗಿ ಅಲ್ಲಿ ಹೊರಗಡೆನೇ ಡಿಸ್ಪ್ಲೇ ಹಾಕಿದ್ರು ಅಂದ್ಬಿಟ್ಟು ಹೋದ್ವಿ. ಬಟ್ ಅಲ್ಲೇನು ಅಷ್ಟೊಂದೇನು ಕಲೆಕ್ಷನ್ಸ್ ಆ ಥರ ಇರಲಿಲ್ಲ. ನಮಗೆ ಕಲರ್ ಕಾಂಬಿನೇಷನ್ ಏನಿದೆ ಅದಷ್ಟು ಇಷ್ಟ ಆಗಲಿಲ್ಲ. ಸೊ ಇದೊಂದು 3, ಇನ್ನೊಂದು ರಾಯಲ್ ಬ್ಲೂ ಏನೋ ಇತ್ತು ಅಷ್ಟೇ. ಸೊ ಅವಳಂತೂ ಪರ್ಟಿಕ್ಯುಲರಾಗಿ ಇದೇ ಕಾಂಬಿನೇಷನ್ ಮತ್ತು ಇದೇ ಪ್ಯಾಟ್ರನ್ ಅಂತ ತಲೆಯಲ್ಲಿ ಇಟ್ಕೊಂಡಿದ್ಲು. ಹಂಗಾಗಿ ನಾವು ಅದನ್ನೇ ಕೇಳ್ತಾ ಇದ್ವಿ, ಬೇರೆ ಯಾವ ಸ್ಯಾರೀಸು ಜಾಸ್ತಿ ನೋಡೋಕ್ಕೆ ಹೋಗಿಲ್ಲ. ಅಷ್ಟು ನೋಡಿಬಿಟ್ಟು ನಮ್ಗೆ ಅಲ್ಲಿ ಯಾವುದೂ ಸೆಲೆಕ್ಟ್ ಆಗಿಲ್ಲ. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಅಲ್ಲಿ ಒಂದು ಸಂಭವ್ ಸ್ಯಾರೀಸ್ ಏನೋ ಅಂದ್ಕೊಳ್ತೀನಿ, ಚಿಕ್ಕಪೇಟೆ ಮೇನ್ ರೋಡಲ್ಲೇ ಇರೋವಂಥದ್ದು, ಆಪೋಸಿಟ್ ಮಾರುತಿ ಸಿಲ್ಕ್ಸ್ ಅಂದ್ಕೊಳ್ತೀನಿ ನಾನು. ಸೊ ಸಂಭವ್ ಫ್ಯಾಷನ್ಸ್ ಇರಬೇಕು ಮೇ ಬಿ. ಅಲ್ಲಿ ಹೋದ್ವಿ. ಸೊ ಅಲ್ಲಿ ಒಂದಷ್ಟು ಅವರು ಕಲರ್ಸ್ನ ತೋರಿಸಿದ್ರು. ಬಟ್ ಅಲ್ಲೂ ಕೂಡ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ವಿಡಿಯೋ ಅಲೋ ಇಲ್ಲ ಅಂದಮೇಲೆ ನಾವು ಮಾಡ್ಕೊಳ್ಳೋದು ಸರಿ ಇರಲ್ಲ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲೂ ಕೂಡ ಯಾವುದೋ ಸ್ಯಾರಿ ಸೆಲೆಕ್ಟ್ ಆಗಿಲ್ಲ. ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ ನೋಡಿದ್ರು. ಬಟ್ ನನಗೆ ಬಜೆಟ್ ವೈಸ್ ಬರ್ತ್ ಅನ್ನಿಸ್ತು ಆ ಒಂದು ಶಾಪಲ್ಲಿ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇದ್ದರೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ ಅಲ್ಲಿ, ಆಯಿತಾ. ಅದು ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಖಂಡಿತ ಅಲ್ಲ. ಸೊ ಅಲ್ಲಿಂದ ನಾವು ಇನ್ನೂ ಏನು ಶಾಪಿಂಗೇ ಸ್ಟಾರ್ಟ್ ಆಗಿರಲಿಲ್ಲ. ಆಲ್ಮೋಸ್ಟ್ 4:30 ಆಗಿಬಿಟ್ಟಿತ್ತು. ಮಳೆ ಬೇರೆ, ಏನಪ್ಪ ಹೆಂಗಪ್ಪ ಆ ಥರ ಅನ್ನಿಸ್ತಾ ಇತ್ತು. ಸೊ ಅಲ್ಲೇ ಸ್ಟ್ರೀಟಲ್ಲೇ ಚಿಕ್ಕಪೇಟೆ ಮೇನ್ ರೋಡಲ್ಲೇ ಸ್ಟ್ರೀಟಲ್ಲಿ ಈ ಥರ ಜ್ಯುವೆಲರಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ನನಗೆ ಏನಂದರೆ ಈ ಸಲ ದೇವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ, ಏಕೆಂದರೆ ಪ್ರತಿ ಸಲ ಒಂದೇ ಸೆಟ್ಟನ್ನು ಹಾಕ್ತಾ ಇರ್ತೀವಲ್ವ. ಸೊ ಈ ಸಲ ಒಂಥರ ಡಿಫ್ರೆಂಟಾಗಿರೋ ಸೆಟ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ದೇವರಿಗೆ ಅಂತಲೇ ಸಪ್ರೇಟಾಗಿ ತೆಗೆದಿಡೋಣ ಅಂತೇಳಿ ಅಂದ್ಕೊಂಡು ನೋಡಿದೆ. ಬಟ್ ಕೆಲವೊಂದನ್ನ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾಯಿದ್ರು. ಆ ಸೆಟ್ ಏನು ತೋರಿಸ್ತದೆ ಅದೆಲ್ಲ 1800 ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ಅಷ್ಟೊಂದು ರೇಂಜಲ್ಲಿ ಏನು ಬೇಕಾಗಿಲ್ಲ, ಏಕೆಂದರೆ ಒಂದು ಸಲ ಹಾಕ್ಬಿಟ್ಟು ನಾವು ಎತ್ತಿಟ್ಬಿಡ್ತೀವಿ, ಮತ್ತು ಇನ್ನು ನೆಕ್ಸ್ಟ್ ಇಯರ್ಗೆ ಅದನ್ನು ನಾವು ತೆಗೆಯೋವಂಥದ್ದು. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಬಜೆಟ್ ಫ್ರೆಂಡ್ಲಿಯಲ್ಲೇ ನೋಡೋಣ ಅಂದ್ಬಿಟ್ಟು ನನ್ನ ಒಪಿನಿಯನ್ ಇತ್ತು. ಸೊ ಹಾಗಾಗಿ ನಾನು ಬಜೆಟ್ ಫ್ರೆಂಡ್ಲಿಯಲ್ಲೇ ನೋಡ್ತಾ ಇದ್ದೆ. ಒಂದಷ್ಟು ಅಂದರೆ ಇದನ್ನು ಈ ಥರದ್ದನ್ನು ನೋಡಿದ್ವಿ, ಆ್ಯಂಟಿಕ್ ಪೀಸೆಲ್ಲ ನೋಡಿದ್ವಿ. ಬಟ್ ಅವರು ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿ ಅಷ್ಟೇ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡೆ, ಪ್ಲ್ಯಾನ್ ಮಾಡಿದೆ. ಅಲ್ಲಾದಮೇಲೆ ಏನಿದೆ ಇದು ಜಡೆಬಿಲ್ಲೆ, ಅದನ್ನು ಕೂಡ ನೋಡ್ತಾಯಿದ್ಲು. ಸೊ ನನಗೆ ಈ ಒಂದು ಸೆಟ್ ಇಷ್ಟ ಆಯಿತು ದೇವರಿಗೆ ಹಾಕೋದಕ್ಕೆ. ನನಗೇನೆಂದರೆ ಪರ್ಟಿಕ್ಯುಲರಾಗಿ ಪೂರ್ತಿ ಗೋಲ್ಡಲ್ಲೇ ಬೇಕಿತ್ತು, ಮತ್ತು ಕೆಳಗಡೆ ಸ್ವಲ್ಪ ಗೆಜ್ಜೆ ಇರೋ ಥರ ಬೇಕಿತ್ತು. ಅದು ಒಂಥರ ದೇವ್ರ ಮೈ ಮೇಲೆ ಹಾಕಿದ್ರೆ ಲುಕ್ಕಾಗಿ ಕಾಣುತ್ತೆ ಅಂತ. ಸೊ ಹಾಗಾಗಿ ನಾನು ಆ ಥರದ್ದನ್ನೇ ನೋಡ್ತಾಯಿದ್ದೆ. ಮೇಘನ ಬಂದ್ಬಿಟ್ಟು ಜಡೆಬಿಲ್ಲೆ ನೋಡ್ತಾಯಿದ್ಲು. ಸೊ ಇದೆಲ್ಲ ಬಂದ್ಬಿಟ್ಟು 850 900 ಆ ಥರ ಹೇಳ್ತಾಯಿದ್ರು ಅವರು. ಸೊ ಲಾಸ್ಟಿಗೆ ಎಷ್ಟು ಪ್ರೈಸ್ಗೆ ಹಾಕ್ಕೊಟ್ರು ಗೊತ್ತಿಲ್ಲ ನನಗೆ. 850 ಆ ಥರ ಈ ಥರದ್ದು ನೋಡ್ತಾಯಿದ್ರು. ಮತ್ತು ಅದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೌಂಡ್ ಮತ್ತು ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದು ಫುಲ್ ಸ್ಟ್ರೈಟಾಗಿತ್ತು. ಇದಕ್ಕೆ ಯಾವುದೇ ರೀತಿ ಮಧ್ಯದಲ್ಲಿ ಕೊಕ್ಕೆ ಆ ಥರ ಈ ಜಡೆಗೆ ಸಿಕ್ಸೋ ಥರ ಏನೂ ಇರಲಿಲ್ಲ. ಬಟ್ ಇನ್ನೊಂದು ಡಿಸೈನ್ ಅವಳು ಏನು ನೋಡಿದ್ಲಲ್ಲ, ಸೊ ಅದೇ ಆ ಒಂದು ಡಿಸೈನಲ್ಲಿ ಅಲ್ಲಲ್ಲೇ ಕೊಕ್ಕೆಗಳು ಕೊಟ್ಟಿದ್ರು. ಸೊ ನಮಗೇನಂದರೆ ಜಡೆಗಳಿಗೆ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದಾಗಿತ್ತು.
ಸೊ ಅದೊಂದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ಲು. ಮೇ ಬಿ 900 or 950 ಅಂತ ಅಂದ್ಕೊಳ್ತೀನಿ ಈ ಒಂದು ಜಡೆ ಬಿಲ್ಲೆ ಏನಿದೆ ಅದು. ಸೊ ಆ ಮಳೆ ಮತ್ತೆ ಏನು ಗೊತ್ತಾ, ಮಳೆ ಬರುತ್ತೆ ಹೋಗುತ್ತೆ. ಅವರಂತೂ ಪೂರ್ತಿ ಎಲ್ಲ ಸ್ಟ್ರೀಟ್ ಗೊತ್ತಲ್ವ, ಸ್ಟ್ರೀಟ್ ಶಾಪಿಂಗ್ ಅಂದರೆ ಮಳೆ ಬರ್ತಾಯಿದೆ ಅಂದರೆ ಪೂರ್ತಿ ಕವರ್ ಮಾಡಿಬಿಟ್ಟಿರ್ತಾರೆ. ಸೊ ಅಲ್ಲಿಂದ ನಾವು ರಾಜ ಮಾರ್ಕೆಟ್ಗೆ ಹೋದ್ವಿ. ಸೊ ನನಗೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ಫೇಸ್ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕೇಳ್ಕೊಂಡು ಬರೋಣ ಅಂಥೇಳಿ ರಾಜ ಮಾರ್ಕೆಟಿಗೆ ಹೋದ್ವಿ. ಇದು ಬಂದುಬಿಟ್ಟು ರಾಜ ಮಾರ್ಕೆಟ್ ಎಂಟ್ರೀಸ್ ಅಂದರೆ ಅವೆನ್ಯೂ ರೋಡಿಂದ ರಾಜ ಮಾರ್ಕೆಟ್ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ರೈಟ್ಗೆ ಹೋಗಿ ಡೆಡ್ ಆ್ಯಂಡ್ ಲೆಫ್ಟ್ ತೊಗೊಂಡ್ರೆ ಫುಲ್ಲು ಲಾಸ್ಟ್ ಕಾರ್ನರಲ್ಲಿ ಇರುವಂಥ ಶಾಪ್ ಇದು. ಸೊ ಅಲ್ಲಿ ಫೇಸ್ ಕೇಳಿದ್ರೆ ನಾನು ನಾರ್ಮಲ್ ಪೇಂಟ್ ಇರೋದೆಲ್ಲ ಬಂದು 1000 ಅಂತ ಹೇಳಿದ್ರು. ಈ ತಂಜಾವೂರು ಥರ ಪೇಂಟ್ ಮಾಡ್ತಾರಲ್ಲ, ಸೊ ಆ ಪೇಂಟದು ಬಂದು 2000 ಹೇಳಿದ್ರು. ಜಸ್ಟ್ ಫೇಸ್ಗಷ್ಟೇ ಅವರು ಹೇಳಿದಂಥದ್ದು. ಬಟ್ ನಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದು ನೋಡ್ಬೋದು, ಈ ಒಂದು ಪೂಜಾ ಫ್ಯಾನ್ಸಿ ಸ್ಟೋರಲ್ಲಿ ನಮ್ಗೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅಲ್ಲೇ ಸ್ವಲ್ಪ ಮುಂದೆ ಹೋದಾಗ ನಮಗೆ ಈ ಒಂದು ಶಾಪ್ ಕಾಣಿಸ್ತು. ಅಲ್ಲಿ ಎಲ್ಲ ಫೇಸೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವರು. ನಾನು ಜಸ್ಟ್ ಒಂದು ಫೇಸ್ ತೊಗೊಂಡ್ಬಿಟ್ಟು ಕೇಳಿದೆ ಅವರಿಗೆ ಇದೆಷ್ಟು ಅಂತ ಹೇಳಿದೆ. 2500 ಅಂತ ಹೇಳಿದ್ರು. ಸೊ ನಾನು ಅಂದ್ಕೊಂಡಿದ್ದೆ ಅಂದರೆ ಜಸ್ಟ್ ಫೇಸಿಗೆ ಅಷ್ಟು ಹೇಳ್ತಾ ಇದ್ದಾರೆ, ಕಾಸ್ಟ್ಲಿ ಆಯಿತು ಅಂತ ಅಂದ್ಕೊಂಡು. ಆಮೇಲೆ ನಾನು ಸುಮ್ಮನೆ ಕೇಳಿದೆ, ಇದೆಲ್ಲ ರೆಡಿ ಮಾಡಿದ್ದೀರಲ್ಲ ಇದಕ್ಕೆ ಎಷ್ಟು ಫೇಸಿಗೆ ಅಂತ ಕೇಳಿದಾಗ ಅವ್ರು ಅದಕ್ಕೇ 2500 ಅಂತ ಹೇಳಿದ್ರು. ಸೊ ನನಗೆ ನಿಜ ತುಂಬ ಆಶ್ಚರ್ಯ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಅಲ್ಲಿ ನೀವು ಚಿಕ್ಕಪೇಟೆಯಲ್ಲೆಲ್ಲ ನೋಡ್ಕೊಳ್ಳಿ. ಸೊ ಆ ಥರ ತಂಜಾವೂರು ಪೇಂಟ್ ಇರೋವಂಥದ್ದು ಮತ್ತು ಜ್ಯುವೆಲರಿ ಹಾಕಿ ಡೆಕೋರೇಟ್ ಮಾಡಿರೋದು ಮಿನಿಮಮ್ ಅಂದರೆ 4000 ಆ ಥರ ಎಲ್ಲ ಹೇಳ್ತಾರೆ. 4000 ಚೇಂಜ್ ಆ ಥರ ಹೇಳ್ತಾರೆ. ಬಟ್ ಇವರೆಲ್ಲ ಆಲ್ಮೋಸ್ಟ್ ಡೆಕೋರೇಟ್ ಮಾಡಿರೋವಂಥ ಫೇಸು ಅದನ್ನು ಅವರು 2500 ಅಂತ ಹೇಳಿದ್ರು. ಸೊ ನಾನು ಮೇಘನ ಇಬ್ಬರು ತೊಗೊಂಡಿದ್ದಕ್ಕೆ ಜಸ್ಟ್ 100 ರೂಪೀಸ್ ಅಷ್ಟೇ. ಅಂದರೆ ಅವರು ಹೇಳಿರೋದೇ ಕಮ್ಮಿ, ಆದರೆ ಇನ್ನು ಜಾಸ್ತಿ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ ಇವ್ರ ಹತ್ರ. 100 ರೂಪೀಸ್ ಕಮ್ಮಿ ಮಾಡಿಕೊಟ್ರು ಅಷ್ಟೇ, 2400 ರೂಪೀಸು. ಸೊ ತುಂಬಾ ಇಷ್ಟ ಆಯಿತು ನನಗೆ. ನೀವು ಎಲ್ಲ ಅಂದರೆ ಸುತ್ತಮುತ್ತ ಹೋಲಿಸಿದ್ರೆ ನನಗೆ ಈ ಒಂದು ಶಾಪಲ್ಲಿ ಕಮ್ಮಿ ಅಂತ ಅನ್ನಿಸ್ತು. ಮತ್ತು ಫೇಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಆ ಪೇಂಟಿಂಗ್ ಇರ್ಬೋದು, ಮತ್ತು ಜ್ಯುವೆಲರಿ ಡೆಕೋರೇಷನ್ ಇರ್ಬೋದು, ತುಂಬ ಚೆನ್ನಾಗಿತ್ತು. ನಮ್ಮ ಥರ ಯಾರಾದರೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಈ ರೀತಿ ಚೆನ್ನಾಗಿರೋ ಫೇಸ್ನ ನೀವು ಹುಡುಕ್ತಾ ಇದ್ದರೆ ಖಂಡಿತ ಈ ಒಂದು ಶಾಪ್ಗೆ ಭೇಟಿ ಕೊಡಿ ಅಂತ ನಾನು ಹೇಳ್ತೀನಿ. ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಖಂಡಿತ ಅಲ್ಲ. ನಾವು ತೊಗೊಂಡಿರೋದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಶಾಪಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಈಗ 2400 ರೂಪೀಸ್ಗೆ ಜ್ಯುವೆಲರಿಯಲ್ಲೇ ಹಾಕಿ ರೆಡಿ ಫೇಸ್ ನಮಗೆ ಸಿಕ್ಕಿದಂಥದ್ದು. ಸೊ ಒಂದು ಫೇಸ್ ಆಲ್ರೆಡಿ ರೆಡಿ ಇತ್ತು, ಅದನ್ನು ನಾನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ಮೇಘನ ಸೇಮ್ ಅದೇ ರೀತಿ ಬೇರೆ ಒಂದು ಫೇಸ್ನ ರೆಡಿ ಮಾಡಿಸ್ಕೊಂಡ್ಲು. ಅದಾದಮೇಲೆ ಈ ಥರ ಏನು ದೇವರಿಗೆ ಪಾದ ಹಸ್ತಾ ಎಲ್ಲ ಇದೆಯಲ್ಲ, ಸೊ ಆ ಥರ ಇತ್ತಾಳೆ ಅಂದರೆ ಬ್ರ್ಯಾಂಡ್ಸಲ್ಲಿ ನೋಡ್ತಾ ಇದ್ವಿ. ಸೊ ಅದು ಬಂದುಬಿಟ್ಟು ಇದು 2500 ರೂಪೀಸ್ ಏನೋ ಹೇಳಿದ್ರು, ಬಟ್ ಹೆವಿ ಗೇಜ್ ಇರೋ ಅಂಥದ್ದು. ಸೊ ನಾನಂದರೆ ಇದು ಚಿಕ್ಕ ಸೈಜ್ ಆಯ್ತಲ್ಲ, ಜಾಸ್ತಿ ಆಯಿತು ಪ್ರೈಸ್ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಇದರಲ್ಲೂ ಕೂಡ ಸ್ವಲ್ಪ ಲೈಟ್ ವೆಯ್ಟ್ ಇರೋದು. ಫಸ್ಟ್ ಕ್ವಾಲಿಟಿ ಮೇಡಮ್, ಸೆಕೆಂಡ್ ಕ್ವಾಲಿಟಿನೂ ಬರುತ್ತೆ, ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಗೇಜು. ಅದು ನಿಮಗೆ 1500ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದೇ ಬಾರ್ಗೇನ್ ಮಾಡಿದ್ರೆ ಜಸ್ಟ್ ಒಂದು 100-200 ಮಾಡ್ಬೋದು ಅಷ್ಟೇ. ಸೊ ಈ ಥರದ್ದು ಗೋಲ್ಡಲ್ಲೂ ಬರುತ್ತೆ, ಸಿಲ್ವರಲ್ಲೂ ಬರುತ್ತೆ ಅಂತ ಅವ್ರು ತೋರಿಸಿದ್ರು. ಬಟ್ ಈಗ ಸದ್ಯಕ್ಕೆ ನಮ್ಗೆ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ಯಾರಿಗೋ ಫೇಸ್ ನೋಡೋಕ್ಕೆ ಅಂತ ಹೋಗಿದ್ದು, ಬಟ್ ನನಗಿಷ್ಟ ಆಯಿತು ಅಂಥೇಳಿ ನಾನು ತೊಗೊಂಡಿದ್ದು. ಸೇಮ್ ಅದೇ ರೀತಿ ಮೇಘನ ಕೂಡ ರೆಡಿ ಮಾಡಿಸ್ಕೊಂಡಿದ್ದಾಳೆ. ನೋಡ್ಬೋದು ಈ ಒಂದು ಫೇಸ್ ಒಂದು ಏನು ಜ್ಯುವೆಲರಿ ಎಲ್ಲ ಹಾಕಿದಾರಲ್ಲ, ಸೊ ಅದಕ್ಕೆ ನಾವು ಕೊಟ್ಟಿದ್ದಂಥದ್ದು 2400. ಅಂದರೆ ಮೇಘನ ಸ್ವಲ್ಪ ಜಾಸ್ತಿ ಆಯಿತು, ಯಾಕೆಂದರೆ ಒಂದಷ್ಟು ಏನೋ ಜ್ಯುವೆಲರಿ ಎಕ್ಸ್ಟ್ರಾ ಹಾಕಿಸ್ಕೊಂಡ್ಳು ಅವಳು. ಅದಕ್ಕೆ ಶಾಪ್ ನೇಮ್ ಬಂದುಬಿಟ್ಟು ಮಾ ನಗ್ನಿಶ್ರೀ ಫ್ಯಾಷನ್ ಅಂಥೇಳಿ, ಮೇನಕಾ ಜ್ಯುವೆಲರ್ಸ್ ಆಪೋಸಿಟ್ಟು ರಾಜ ಮಾರ್ಕೆಟಲ್ಲೇ ಬರೋ ಅಂಥದ್ದು. ಸೊ ನಿಮಗೇನಾದರೂ ನಾನು ಹೇಳಿದಾಗೆ ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇದ್ದರೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಫೇಸ್ ಬೇಕು ವಿತ್ ರೆಡಿ ಜ್ಯುವೆಲರ್ ಅಂತ ಹೇಳಿದ್ರೆ ಖಂಡಿತ ಶಾಪ್ಗೆ ಹೋಗಿ. ಯಾವುದೇ ರೀತಿ ಕೊಲಾಬ್ರೇಷನ್ ಖಂಡಿತ ಅಲ್ಲ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಓಕೆ ರೋಡ್ ಅಂದರೆ ಕುಂಬಾರಪೇಟೆ ರೋಡ್ ಅಂತಲೂ ಹೇಳ್ತಾರೆ. ಸೊ ಓಕೆ ರೋಡ್ ಅಲ್ಲಿ ಬಂದುಬಿಟ್ಟು ಬಳೆ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಈ ಒಂದು ಏನು ಸಮರ್ಥ ಬ್ಯಾಂಗಲ್ ಸ್ಟೋರ್ ಏನಿದೆ, ಸೊ ಇಲ್ಲೇ ನಾವು ಆಲ್ಮೋಸ್ಟ್ ಬ್ಯಾಂಗಲ್ಸ್ನ ತೊಗೊಳೋದು ಆಲ್ವೇಸ್ ಯಾವಾಗಲೂ ಚಿಕ್ಕಪೇಟೆಗೆ ಹೋದರೆ.
ಸೊ ನನಗೇನೆಂದರೆ ಒಂದು ಬಂಡಲೇ ಬೇಕಿತ್ತು ಅರ್ಶಿನ ಕುಂಕುಮಕ್ಕೆಲ್ಲ ಕೊಡೋದಕ್ಕೆ. ಸೊ ಇದೆಲ್ಲ ಏನು ಇಟ್ಟಿದ್ದಾರೆ ಅದೆಲ್ಲ 200 ಅಂತ ಹೇಳಿದ್ರು. ಸ್ವಲ್ಪ ಚೆನ್ನಾಗಿರೋದಾದರೆ ಅದಕ್ಕಿಂತ 350, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದಂದರೆ 450 ಎಲ್ಲ ಕೂಡ ಇದೆ. ಇದೇನು ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಬಂದುಬಿಟ್ಟು 200 ಅಂತ ಹೇಳಿದ್ರು. ಸೊ ಇದರಲ್ಲೇ ನಾನು ಕಲರ್ಸ್ ನೋಡೋಣ ಅಂತೇಳಿ ಫಸ್ಟ್ ಇದನ್ನು ನೋಡಿದೆ, ಬಟ್ ಇದು ರೆಗ್ಯುಲರ್ ಆಗಿತ್ತು ಅಂದ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬೇರೆ ಥರ ತೊಗೊಳ್ಳೋಣ ಅಂಥೇಳಿ ಸೊ ಈ ಒಂದು ಡಿಸೈನನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಅವರು 180 ರುಪೀಸನ್ನು ಹಾಕ್ಕೊಟ್ರು. ಇದ್ರ ಜೊತೆಗೆ ಮಾಮೂಲಿ ಬ್ಯಾಂಗಲ್ಸ್ ಕೂಡ, ನನಗೆ ದೇವರಿಗೆ ಇಡೋದಕ್ಕೆ ಕೂಡ ಬ್ಯಾಂಗಲ್ಸ್ ಬೇಕಿತ್ತು ಅಂಥೇಳಿ ತೊಗೊಂಡಿದ್ದಂಥದ್ದು. ಸೊ ಇದಿಷ್ಟೇ ಬ್ಯಾಂಗಲ್ಸ್ನ ತೊಗೊಂಡು ಮತ್ತೆ ನಾವು ರಿಟರ್ನ್ ಬಂದ್ವಿ. ಸಿಕ್ಕಾಬಟ್ಟೆ ಬಳೆ ಅಂದರೆ ಮಳೆ, ಒಂಥರ ರೋಡೇ ಹಿಂಸೆ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಏನಂದರೆ ಆ ರೋಡಲ್ಲಿರುವಂಥ ಇದನ್ನೆಲ್ಲ ನಮ್ಮ ಬಟ್ಟೆ ಮೇಲೆ ಎಗರಿಸ್ಕೊಂಡು ಹೋಗ್ತಾರೆ. ಮತ್ತು ಜೊತೆಗೆ ಜನಗಳು ಮಳೆ ಛತ್ರಿ ಇಟ್ಕೋ, ನಾವು ತೊಗೊಂಡಿರೋ ಐಟಮ್ ಫೇಸ್ ಬೇರೆ ತೊಗೊಂಡಿದ್ವಾ, ಸೊ ಅದಕ್ಕೊಂದು ಬಾಕ್ಸ್ ಬೇಕಿತ್ತು. ಸೊ ಈ ಅವೆನ್ಯೂ ರೋಡಲ್ಲಿ ಒಂದು ಬಾಕ್ಸ್ ಅಂಗಡಿ ಇತ್ತು, ಅಲ್ಲಿ ಚೆನ್ನಾಗಿತ್ತು ಅಂತೇಳಿ ಬಂದರೆ ಅವ್ರ ಬಾಕ್ಸಸ್ಸೇ ಇಲ್ಲ ಅಂತ ಹೇಳಿಬಿಟ್ರು. ಸೊ ಒಂದಿಷ್ಟು ಫ್ಲವರ್ಸ್ಗಳು ನೋಡೋಣ ಅಂಥೇಳಿ ಹೋದ್ವಿ, ಬಟ್ ಅವರು ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಮತ್ತು ಇವಾಗಂತೂ ಎಲ್ಲಿ ನೋಡಿದ್ರು ಇದೇ ರೀತಿ ಚಿಕ್ಕಪೇಟೆನಲ್ಲಿ ಮಣಿ ಸರಗಳು. ಬಟ್ ಇಲ್ಲಿ ಕೇಳಿದಾಗ ನನಗೆ ಶಾಕ್ ಆಯಿತು. ಜಸ್ಟ್ 800 ರುಪೀಸ್ ಅಂತ ಹೇಳಿದ್ರು. ನನಗೇನಂದರೆ ನಾನು ಮನೆ ಹತ್ರನೇ 1400 ಕೊಟ್ಟು ತೊಗೊಂಡಲ್ಲಪ್ಪ. ಸೊ ಇಲ್ಲೇ ಬಂದು ತೊಗೋಬೋದಾಗಿತ್ತಲ್ಲ, ನಾನು ಮೋಸ ಹೋಗ್ಬಿಟ್ನ ಆ ಥರ ಅನ್ನಿಸ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ತೊಗೊಂಡ್ಬಿಟ್ಟಿದ್ದೀನಿ, ಈಗ ಅದನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಸಕ್ಕತ್ತಾಗಿತ್ತು ಮಾತ್ರ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಈ ಶಾಪ್ ಬಂದುಬಿಟ್ಟು ಅವೆನ್ಯೂ ರೋಡಲ್ಲೇ ಇರೋವಂಥದ್ದು. ರಾಜ ಮಾರ್ಕೆಟ್ ಆರ್ಚ್ ಬರುತ್ತಲ್ಲ, ಸ್ವಲ್ಪ ಲೆಫ್ಟಿಗೆ ತೊಗೊಂಡಿದ್ದ ತಕ್ಷಣವೇ ಒಂದು ಸೆಕೆಂಡ್ ಒಂದು ರೋಡು ಕ್ರಾಸ್ ಮಾಡಬೇಕನ್ಸುತ್ತೆ ಅಷ್ಟೇ, ಅದೇ ಮೇನ್ ರೋಡಲ್ಲೇ ಇದೆ. ಸೊ ಇಲ್ಲೂ ಕೂಡ ನಾನು ಜ್ಯುವೆಲರಿ ಪರ್ಚೇಸ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಕ್ವಾಲಿಟಿ, ಮತ್ತು ಕಮ್ಮಿ ಬೆಲೆ ಕೂಡ ಅವರು ಹಾಕ್ಕೊಡ್ತಾರೆ. ಸೊ ಒಂದಷ್ಟು ನೋಡಿಬಿಟ್ಟು ನಾವೇನು ತೊಗೊಳ್ಳಿಲ್ಲ, ಆಲ್ರೆಡಿ ನಾನು ತೊಗೊಂಡಿದ್ದೀನಿ, ಮತ್ತು ಇನ್ನೇನಕ್ಕೆ ತೊಗೊಳ್ಳಿ ಅಂದ್ಬಿಟ್ಟು ಅಲ್ಲೇನು ನಾನು ತೊಗೊಳ್ಳಿಲ್ಲ. ನಾವೇನಂದರೆ ಆ್ಯಕ್ಚುಲಿ ಫ್ಲವರ್ಸ್ನ ಹುಡುಕ್ತಾ ಇದ್ವಿ, ಬಟ್ ನಮಗೆ ಬೇಕಾಗಿರೋಂಥ ಫ್ಲವರ್ ಶಾಪ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಇರಲಿಲ್ಲ ಅಲ್ಲಿ. ಅಲ್ಲಿಂದ ಮತ್ತೆ ಚಿಕ್ಕಪೇಟೆ ಮೇನ್ ರೋಡಿಗೆ ಬಂದ್ವಿ. ಸೊ ಮೇನ್ ರೋಡಿಗೆ ಬಂದಾಗ ಇನ್ನೂ ಸ್ಯಾರಿ ತೊಗೊಳ್ಳೋದು ಬ್ಯಾಲೆನ್ಸ್ ಇತ್ತಲ್ವ, ಸೊ ಸ್ಯಾರಿ ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡು ಬರ್ತಾಯಿದ್ವಿ. ಹಿಂಗೆ ಈಗ ಡಿಸ್ಪ್ಲೇ ಎಲ್ಲ ಹಾಕಿರ್ತಾರಲ್ಲ, ನೋಡೋಣ ಅಲ್ಲಿ ಯಾವ್ದಾದ್ರು ಇದ್ರೆ ನೋಡೋಣ ಅಂತೇಳಿ ನೋಡ್ಕೊಂಡು ಬಂದಾಗ ಹಿಂಗೆ ಅಲ್ಲಿ ಚಿಕ್ಕಪೇಟೆ ಅಂದರೆ ಗೊತ್ತಿರುತ್ತೆ ನಿಮಗೆ, ಕರ್ಕೊಂಡು ಹೋಗ್ತಾರೆ, ಬನ್ನಿ ಮೇಡಮ್ ಹಿಂಗೆ ಅಂತ. ಸೊ ಒಂದು ಹೋಲ್ಸೇಲ್ ಶಾಪಿಂಗ್ ನಮ್ಮನ್ನು ಕರ್ಕೊಂಡು ಹೋದರು. ಸೊ ನಿಜವಾಗ್ಲೂ ಅಲ್ಲೋಗಿ ನನಗೆ ತುಂಬಾ ಖುಷಿ ಆಯಿತು. ನಾವು ಹೊರಟಿದ್ದು ಲೇಟು ಚಿಕ್ಕಪೇಟೆಗೆ, ಮತ್ತು ನಮ್ಮ ಶಾಪಿಂಗ್ ಕೂಡ ಎಲ್ಲ ಲೇಟು, ಜೊತೆಗೆ ಮಳೆ ಬಂತು, ಒಂಥರ ಹಿಂಸೆ ಕಿರಿಕಿರಿ ಅನಿಸಿದ್ರು. ಎಲ್ಲೋದ್ರೂ ನಮಗೆ ಬೆಸ್ಟ್ ಪ್ರೈಸಲ್ಲೇ ನಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ಗಳು ಸಿಗ್ತಾಯಿತ್ತು. ಅದೊಂದು ತುಂಬಾ ಖುಷಿ ಆಯಿತು. ಸೊ ನಾನು ಇಷ್ಟು ವರ್ಷದಲ್ಲಿ ನಾನು ಎಷ್ಟು ಚಿಕ್ಕಪೇಟೆಗೆ ಹೋಗಿದ್ದೀನಲ್ಲ, ಅದಷ್ಟರಲ್ಲಿ ನನಗೆ ಇದೊಂದು ಬೆಸ್ಟ್ ಶಾಪಿಂಗ್ ಆ ಥರ ಅನ್ನಿಸ್ತು, ಬೆಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಆ ಥರ ಅನ್ನಿಸ್ತು. ಸೊ ಒಂದು ಹೋಲ್ಸೇಲ್ ಅಂಗಡಿಗೆ ನಾವು ಹೋದ್ವಿ. ಅಲ್ಲಿ ಹೋದಾಗ ನಿಜವಾಗ್ಲೂ ಎಷ್ಟು ಕಮ್ಮಿ ಸೀರೆಗಳು ಎಲ್ಲ ಹೇಳ್ತಾಯಿದ್ರು, ಹೋಲ್ಸೇಲ್ ಆಗಿದ್ದರಿಂದ. ಮತ್ತು ನಾವೇನಾದರೂ ಇವಾಗ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಬಲ್ಕಾಗಿ ತೊಗೊಂಡ್ರೆ ಇನ್ನೂ ಕೂಡ ಕಮ್ಮಿ ಅವರು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ನಾವು ಮೊದಲೇ ಪರ್ಟಿಕ್ಯುಲರಾಗಿ 3D ಕಲರ್ಸಲ್ಲಿ ಹುಡುಕ್ತಾ ಇದ್ಲು. ಈ ಒಂದು ಕಲರ್ ಪರ್ಟಿಕ್ಯುಲರಾಗಿ ಫಸ್ಟೇ ನಮಗೆ ಹೈಲೈಟ್ ಆಗಿ ಕಾಣಿಸ್ತು. ಅದೇನು ಬ್ಲ್ಯಾಕ್ ಥರ ಅದು ನೆವಿ ಬ್ಲೂ, ಅದು ವಿಡಿಯೋದಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ತದೆ, ಬಟ್ ತುಂಬಾ ಚೆನ್ನಾಗಿತ್ತು ಸ್ಯಾರೀಸು. ಸೊ ಫಸ್ಟಿಗೆ ನಾವು ಯಾವ ಥರ ಬೇಕಂತ ಹೇಳಿದ್ರೆ ಅವರು ಅದೇ ಪ್ರಕಾರ ಯಾವ್ಯಾವ ಪ್ಯಾಟರ್ನ್ ಇದೆ, ಇವಾಗ ಸೆಮಿ ಸಿಲ್ಕ್ ನಮಗೆ ಕ್ರೇಪ್ ಸಿಲ್ಕಲ್ಲಿ ಬೇಕು ಅಂತ ಹೇಳಿದ್ರೆ ಅದೇ ಪ್ಯಾಟ್ರನ್ ತೋರಿಸ್ತಾರೆ. ಸೊ ನಾವು ಅದು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಈ ಆಫೀಸ್ ವೇರು ಮತ್ತು ಡೈಲಿ ವೇರು ಬೇಸಿಸಲ್ಲಿ ಇತ್ತು ಸ್ಯಾರೀಸ್ಗಳು, ತುಂಬಾ ಕಮ್ಮಿ ಬೆಲೆಗಿತ್ತು. ನಾವು ಮೊದಲೇ ಹೇಳಿದಾಗ ಯಾವುದೇ ರೀತಿ ನಾವು ಈ ಯಾವ್ದು ವಿಡಿಯೋದಲ್ಲೂ ನಾವು ಕೊಲಾಬ್ರೇಷನ್ ಆಗಲಿ ಪ್ರಮೋಷನ್ ಆಗಲಿ ಮಾಡ್ತಾಯಿಲ್ಲ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊ. ಪ್ರತಿ ಸಲ ನಾನು ಚಿಕ್ಕಪೇಟೆ ಶಾಪಿಂಗ್ ಹೋದಾಗಲೂ ಕೂಡ ನೀವು ಹೇಳ್ತಾಯಿದ್ರಿ, ನೀವು ಕರೆಕ್ಟಾಗಿ ಅಂಗಡಿ ಅಡ್ರೆಸ್ ಹೇಳಲ್ಲ, ಅಂಗಡಿ ಲೊಕೇಶನ್ ಹೇಳಲ್ಲ, ಅಂಗಡಿ ನೇಮ್ ಹೇಳಲ್ಲ ಅಂತ. ಸೊ ಈ ಸಲ ಹೋಗಿದ್ದೆ ಒಂದು ಬೆರಳಿಕೆಯಷ್ಟು ಶಾಪ್ಗೆ, ಬಟ್ ಎಲ್ಲ ಅಂಗಡಿಗಳದ್ದು ನಾನು ಅಡ್ರೆಸ್ ಇರ್ಬೋದು, ಹೆಸ್ರು ಇರ್ಬೋದು ಡೀಟೇಲಾಗಿ ಹೇಳಿದ್ದೀನಿ. ಬಟ್ ಲೊಕೇಶನ್ ಅಂತೂ ಖಂಡಿತ ಶೇರ್ ಮಾಡೋಕ್ಕಾಗಿಲ್ಲ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತಲ್ಲಿ. ಇದೆಲ್ಲ ನಾನು ಬೇರೆಯವ್ರ ಮೊಬೈಲಿಂದ ಅಂದರೆ ಮೇಘನ ಮೊಬೈಲಿಂದ ನಾನು ವಿಡಿಯೋ ಮಾಡಿಸ್ಕೊಂಡು ನಾನು ತೊಗೊಂಡಿರೋ ಅಂಥದ್ದು. ಲೊಕೇಶನ್ ಶೇರ್ ಮಾಡೋದು ಕಷ್ಟ, ಬಟ್ ಶಾಪು ಮತ್ತು
ಲ್ಯಾಂಡ್ ಮಾರ್ಕ್ ಅಂತೂ ಖಂಡಿತ ನಾನು ಕೊಡ್ತೀನಿ. ಸೊ ಈ ಒಂದು ಸ್ಯಾರಿ ಪರ್ಟಿಕ್ಯುಲರಾಗಿ ಅವ್ರು ಏನು ತೋರಿಸ್ತಾ ಇದ್ದಾರೆ ಅದು 740 ರುಪೀಸ್ ಹೇಳಿದ್ರು. ಅಂದರೆ ಲಾಸ್ಟಾಗಿ ಸ್ವಲ್ಪ ಕಮ್ಮಿ ಕೂಡ ಮಾಡಿಕೊಟ್ರು. ಮತ್ತು ಯುನೀಕ್ ಕಲರ್ ಕಾಂಬಿನೇಷನ್ ಇತ್ತು ಇಲ್ಲಿ, ಅದೊಂದು ನನಗೆ ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು. ಸೊ ಎಲ್ಲ ಕಡೆ ಹೋದಾಗ ನಾರ್ಮಲ್ ರೆಗ್ಯುಲರ್ ಕಲರೇ ಇರುತ್ತೆ, ಬಟ್ ಇಲ್ಲಿ ಈ ಒಂದು ಶಾಪಲ್ಲಿ ಯುನೀಕ್ ಕಲರ್ ಆ ಥರ ಕಾಣಿಸ್ತಾ ಇತ್ತು. ನನಗೆ ಪರ್ಟಿಕ್ಯುಲರಾಗಿ ಈ ಒಂದು ಸ್ಕೈ ಬ್ಲೂ ಏನಿದೆ ಅದಕ್ಕೆ ಆರೆಂಜ್ ಕಾಂಬಿನೇಷನ್ ಇರ್ಬೋದು, ಮತ್ತು ಈ ರಾಯಲ್ ಬ್ಲೂಗೆ ಪಿಂಕ್ ಕಾಂಬಿನೇಷನ್, ಅಂದರೆ ಇದು ಒಂಥರ ರಾಯಲ್ ಬ್ಲೂ ಹೇಳೋಕ್ಕಾಗಲ್ಲ, ವಿಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಬರ್ತಾಯಿಲ್ಲ. ಬಟ್ ಲಾಸ್ಟಲ್ಲಿ ಮೇಘನ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡ್ಲು, ಒಂಥರ ಮ್ಯಾಂಗೋ ಎಲ್ಲೋಗೆ ಪರ್ಪಲ್ ಕಾಂಬಿನೇಷನ್. ಸೊ ಈ ಒಂದು ಸ್ಯಾರಿ ಏನು ತೋರಿಸ್ತಾ ಇದ್ದೀರಲ್ಲ ಅದು ಬಂದುಬಿಟ್ಟು ಜಸ್ಟು 650 or 700 ಏನೋ ಹೇಳಿದ್ರು. ಸೊ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿತ್ತು. ನಮಗೆ ಯಾವ್ದಾದ್ರು ಸಣ್ಣ ಪುಟ್ಟ ಪೂಜೆ ಇದ್ದಾಗ ಅಥವಾ ಸ್ಯಾರಿ ಚೇಂಜ್ ಮಾಡಿ ಉಟ್ಕೊಳ್ಳೋದಕ್ಕೆ ಅಥವಾ ಡೈಲಿ ವೇರ್ಗೆ ಆಫೀಸ್ ವೇರ್ಗೆಲ್ಲ ಸಖತ್ತಾಗಿತ್ತು ಸೀರೆ. ನಾನು ಅಷ್ಟು ಸಲ ಸಖತ್ತಾಗಿದೆ ಅಂದರೆ ಅಷ್ಟೊಂದು ಇಂಪ್ರೆಸ್ ಆಯಿತು ನನಗೆ. ಸೊ ನಂತರ ಸೆಲೆಕ್ಷನ್ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ನಿಮಗೂ ಈ ಒಂದು ಶಾಪ್ ಇಷ್ಟ ಆಗುತ್ತೆ. ನಾವು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಎಷ್ಟೊಂದು ವೆರೈಟಿ ಆಫ್ ಸ್ಯಾರೀಸಲ್ಲಿತ್ತು. ನಾನು ಕೆಲವೊಂದಷ್ಟನ್ನು ಮಾತ್ರ ನೋಡಿದಂಥದ್ದು. ನಾನು ಮೊದಲೇ ಹೇಳಿದಾಗೆ ಫುಲ್ಲು ಕತ್ಲೆ ಆಗಿಬಿಟ್ಟಿತ್ತು, ಲೇಟ್ ಆಗಿಬಿಟ್ಟಿತ್ತು. ಸೊ ಬೇಗ ಸೆಲೆಕ್ಟ್ ಮಾಡಿ ನಾವು ಸ್ಯಾರೀಸ್ನ ತೊಗೊಂಡು ಬಂದ್ವಿ. ಸೊ ಬೇರೆ ಕಡೆ ಎಲ್ಲ ಹೋಲಿಸಿದ್ರೆ ನಮಗೆ ಇಲ್ಲಿ ಹೋಲ್ಸೇಲಲ್ಲಿ ಕಮ್ಮಿ ಅನ್ನಿಸ್ತು. ಸೊ ಒಂದಷ್ಟು ಅವ್ರ ಪ್ಯಾಟ್ರನ್ ಕೂಡ ತೋರಿಸಿದ್ರು, ಅಂದರೆ ಇಲ್ಲೂ ಕೂಡ ವಿಡಿಯೋ ಅಲ್ಲೋ ಇರಲಿಲ್ಲ. ಜಸ್ಟ್ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದೆರಡು ಸ್ಯಾರೀಸ್ ಮಾತ್ರ ತೊಗೊಂಡಿರೋವಂಥದ್ದು. ಸೊ ಲಾಸ್ಟಲ್ಲಿ ನಾನು ಅಡ್ರೆಸ್ ಕೂಡ ತೋರಿಸ್ತೀನಿ, ಇಲ್ಲಿಗೆ ಲ್ಯಾಂಡ್ ಮಾರ್ಕ್ ಕೂಡ ನಾನು ಹೇಳ್ತೀನಿ ಯಾವ ಶಾಪು ಏನು ಅಂಥೇಳಿ. ಸೊ ಇಲ್ಲಿ 2 ಸ್ಯಾರಿ ಮೇಘನ ತೊಗೊಂಡು ನಾನು ಸ್ಯಾರಿ ಪರ್ಚೇಸ್ ಮಾಡಿಲ್ಲ. ನನಗೆ ಯಾವುದೇ ರೀತಿ ಸ್ಯಾರಿ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸೊ ಹಂಗಾಗಿ ನಾನು ತೊಗೊಳ್ಳಿಲ್ಲ. ನಾವು ತೊಗೊಂಡಿದ್ದಂಥ ಸ್ಯಾರಿ ಶಾಪ್ ನೇಮ್ ಬಂದ್ಬಿಟ್ಟು ಭಗವತಿ ಸ್ಯಾರೀಸ್ ಅಂಥೇಳಿ. ಸೊ ಲ್ಯಾಂಡ್ ಮಾರ್ಕ್ ನೋಡ್ಕೊಳ್ಳಿ, ರೂಪಾ ಕೇಬಲ್ಸ್ ಅಪೋಸಿಟ್ ರೋಡ್ ಇದು. ಸೊ ನಿಮಗೆ ಲ್ಯಾಂಡ್ ಮಾರ್ಕ್ ನೋಡ್ಕೊಳ್ಳಿ ಅಂದಿದ ತಕ್ಷಣ ಅದು ಸಡನ್ನಾಗಿ ಗೊತ್ತಾಗೋದಿಲ್ಲ ಯಾರಿಗೂ. ರೂಪಾ ಕೇಬಲ್ಸ್ ಅಪೋಸಿಟ್ ರೋಡ್ ಬರುತ್ತೆ. ಸೊ ಅಲ್ಲೇನು ಕಾಣ್ತಾ ಇದೆ ಅದು ಬಂದುಬಿಟ್ಟು ಚಿಕ್ಕಪೇಟೆ ಮೇನ್ ರೋಡ್. ನೀವು BVK ಅಯ್ಯಂಗಾರ್ ರೋಡಿಂದ ಬಂದರೆ ರೈಟ್ ಸೈಡಿಗೆ ಬರುತ್ತೆ, ಅಥವಾ ಅವೆನ್ಯೂ ರೋಡಿಂದ ಬಂದರೆ ಚಿಕ್ಕಪೇಟೆ ಮೇನ್ ರೋಡಿಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಿಗೆ ಬರುತ್ತೆ. ಸೊ ಮೇನ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಭೈರಪ್ಪ ಆ್ಯಂಡ್ ಸಿಲ್ಕ್ಸು, ಭೈರಪ್ಪ ಆ್ಯಂಡ್ ಸಿಲ್ಕ್ಸ್ ಏನಿದೆಲ್ಲ ಅದ್ರ ಪಕ್ಕ ರೋಡಲ್ಲೇ ನೀವು ಹೋಗಬೇಕು. ಒಳಗಡೆಗೆ ಹೋಗಿ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಲೆಫ್ಟಿಗೆ ತೊಗೊಂಡ್ರೆ ಭಗವತಿ ಸ್ಯಾರೀಸ್ ಕಾಣುತ್ತೆ. ಸೊ ನಿಮಗೇನಾದರೂ ನಂತರ ಇಷ್ಟ ಆಗಿದ್ರೆ ಆ ಸ್ಯಾರೀಸು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹೋಲ್ಸೇಲ್ ಶಾಪು, ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಾವು ಮಾಡ್ತಾ ಇರೋದು ಯಾವುದು ಕೊಲಾಬ್ರೇಷನ್ ಅಲ್ಲ. ಆಯಿತು ಅಂತೇಳಿ ನಾನಂತೂ ಬಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ, ಮಳೆ ಬಗ್ಗೆ ಎಲ್ಲ ಕಚ್ಚ ಆಗಿಬಿಟ್ಟಿದೆ. ಬ್ಲೌಸ್ ತೊಗೋಬೇಕಂತೆ, ಬ್ಲೌಸ್ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದ್ಬಿಟ್ಟು ನಾವು ಬ್ಲೌಸ್ ಕೂಡ ನೋಡೋದಕ್ಕೆ ಹೋದ್ವಿ. ಸೊ ಈ ಒಂದು ಶಾಪಿಗೂ ಫಸ್ಟ್ ಟೈಮ್ ಹೋಗಿದ್ದು. ಇದು ಬಂದುಬಿಟ್ಟು ಸುದರ್ಶನ್ ಆಪೋಸಿಟ್ಟೇ ಮ್ಯಾಚಿಂಗ್ ಸೆಂಟರ್ ಅಂತಲೂ ಒಂದು ಇದು ಬರುತ್ತೆ. ಸೊ ಅದು ಯಾವ ಪ್ಲಾಜಾ ಅದು ನೋಡ್ಕೊಳ್ಳಿಲ್ಲ ನಾವು. ಒಟ್ಟಲ್ಲಿ ಸುದರ್ಶನ್ ಆಪೋಸಿಟ್ಟೇ ಇದೆ, ಇದು ಸುದರ್ಶನ್ ಸಿಲ್ಕ್ ಆಪೋಸಿಟ್ಟು. ಸೊ ಅಲ್ಲಿ ಮ್ಯಾಚಿಂಗ್ ಸೆಂಟರ್ ಬ್ಲೌಸ್ ಎಲ್ಲ ಡಿಸ್ಪ್ಲೇ ಹಾಕಿದ್ರು. ಅವ್ರು ಕೇಳಿದ್ದಕ್ಕೆ ಅವರು ನಮಗೆ ಕಾರ್ಡನ್ನು ಕೊಟ್ಟಿದ್ದು. ಅದೇ ಬಿಲ್ಡಿಂಗಲ್ಲಿ ನಾವು 3rd ಫ್ಲೋರ್ಗೆ ಹೋದ್ವಿ. ಅಲ್ಲಿ ಬಂದುಬಿಟ್ಟು ಹರಿಯಂತ ಸ್ಯಾರೀಸ್ ಏನೋ ಇತ್ತು. ಸೊ ಅಲ್ಲಿ ಬ್ಲೌಸ್ ಯಾವುದೇ ರೀತಿ ವಿಡಿಯೋ ಅಲೋ ಇಲ್ಲ, ಬಟ್ ಬ್ಲೌಸಸ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಬ್ಲೌಸ್ ಕಲೆಕ್ಷನ್ ಬೇಕಂದರೆ ಅಲ್ಲಿ ಹೋಗಿ ನೋಡಿ. ಅಲ್ಲಿಂದ ಬರ್ತಾ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ ಅಂದ್ಕೊಳ್ತೀನಿ, ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರೋ ಅಂದ್ಕೊಳ್ತೀನಿ. ಸೊ ಈ ಒಂದು ಸ್ಯಾರೀಸ್ ಸೆಂಟರ್ ಏನಿದೆ ಅಲ್ಲ, ಸೊ ಅಲ್ಲಿ ವರ್ಕ್ ಸ್ಯಾರೀಸ್ ಅಂತೂ ನನಗೆ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು, ಮತ್ತು ಕಮ್ಮಿ ಪ್ರೈಸ್ ಕೂಡ ಇತ್ತು. ಸೊ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ವರ್ಕ್ ಸ್ಯಾರಿ ಕಲೆಕ್ಷನ್ ಇರೋವಂಥ ಸ್ಯಾರಿ ಬೇಕು, ಅಂದರೆ ಅಂಗಡಿ ಬೇಕು ಅಂತ ಹೇಳಿಬಿಟ್ಟು. ಸೊ ಫೈನಲಿ ನನಗೆ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಏನಾದರೂ ನನಗೆ ಆ ಥರ ವರ್ಕ್ ಸ್ಯಾರೀಸ್ ಬೇಕು ಅಂದರೆ ಖಂಡಿತ ಆ ಒಂದು ಶಾಪ್ಗೆ ಹೋಗಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಹಾಗೆ ತೋರಿಸ್ದೆ ಅಷ್ಟೇ. ಅದೇ ಬಿಲ್ಡಿಂಗಲ್ಲೇ, ಸೇಮ್ ಬಿಲ್ಡಿಂಗಲ್ಲೇ ಸೆಕೆಂಡ್ ಫ್ಲೋರಲ್ಲೇನೋ ಇದ್ದಿದ್ದಂಥದ್ದು ಆ ಶಾಪು. ತುಂಬ ಚೆನ್ನಾಗಿದೆ ಅಂತ. ಅಲ್ಲಿಂದ ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ, ಮತ್ತು ನನಗೆ ಒಂದಷ್ಟು ಬೆಲ್ಸ್ ಬೇಕಿತ್ತು. ಸೊ ತೊಗೊಳ್ಳೋಣ ಅಂಥೇಳ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ಬೆಲ್ಸ್ ಎಲ್ಲ ತೊಗೊಂಡು, ಮತ್ತು ಲಕ್ಷ್ಮೀ ಫೇಸ್ಗೆ ನಮಗೆ ಬಾಕ್ಸಸ್ ಬೇಕಿತ್ತು. ಸೊ ಅಲ್ಲೋಗಿ ಬಾಕ್ಸ್ ತೊಗೊಂಡು ಈ ಒಂದು ನಮ್ಮ ಚಿಕ್ಕಪೇಟೆ ಶಾಪಿಂಗ್ನ ಮುಗಿಸಿದ್ವಿ. ಹೋಗಿದ್ದು ಲೇಟಾಗಿ, ಲೇಟೆಸ್ಟಾಗಿ ಶಾಪಿಂಗ್ ಮಾಡಿದ್ವಿ ಅಂತ ನಮ್ಗೆ ಅನ್ನಿಸ್ತು.
ಖುಷಿ ಆಯಿತು. ಒಟ್ಟಿನಲ್ಲಿ ನಮ್ಮ ಶಾಪಿಂಗ್ ನಮಗೆ ತುಂಬಾ ಖುಷಿ ಆಯಿತು. ಕಮ್ಮಿ ಬೆಲೆಯಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ನ ನಾವು ತೊಗೊಂಡಿದ್ದೀವಿ ಅಂತ ನಮಗೆ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಇದೇ ಒಂದು ಶಾಪಲ್ಲಿ ನಾನು ಬೆಲ್ಸ್ನ ತೊಗೊಂಡಿದ್ದಂಥದ್ದು, ಇಲ್ಲಿ ಕಮ್ಮಿ ಸಿಗುತ್ತೆ ಪ್ರೈಸ್ ಅಂತ. ಇದು ಬಂದುಬಿಟ್ಟು BVK ಅಯ್ಯಂಗಾರ್ ರೋಡಲ್ಲೇ ಇರುವಂಥದ್ದು. ಸೊ ಈ ಶಾಪ್ ನೇಮ್ ಏನು ನನಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ ಅಲ್ಲೇ ಮೇನ್ ರೋಡಲ್ಲೇ ಇರುತ್ತೆ ಈ ಒಂದು ಶಾಪು. ಅಲ್ಲಿ ಬೆಲ್ಸ್ ತೊಗೊಂಡು ಇನ್ನೇನು ನೋಡೋಕ್ಕೆ ನಮಗೆ ಟೈಮು ಇರಲಿಲ್ಲ, ಅಲ್ಲಿ ಪೇಷನ್ಸು ಇರಲಿಲ್ಲ. ಬೇಗ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಪ್ಪ ಆ ಥರ ಅನ್ನಿಸ್ತಾ ಇತ್ತು. ಸೊ ಮೆಟ್ರೋ ಹತ್ತಿದ್ವಿ, ಮನೆಗೆ ಬಂದ್ವಿ, ಶಾಪಿಂಗ್ ಮಾಡಿ ಹಿಂಗೆ ಕೂತ್ಕೊಂಡಿರೋದು. ನಾನು ನಿಂತ್ಕೊಂಡಿದ್ದೆ, ಸೀಟ್ ಬೇರೆ ಸಿಕ್ಕಿರಲಿಲ್ಲ. ನಿಜ ತುಂಬ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಯಾವಾಗಪ್ಪ ಮನೆಗೆ ಹೋಗಿ ಸೇರಿಬಿಡ್ತೀನಪ್ಪ ಆ ಥರ ಅನ್ನಿಸ್ತಿತ್ತು. ಅದರಲ್ಲೂ ಮೇಘನ ರೇಗಿಸ್ತಾ ಇದ್ಲು ನನಗೆ, ಹಿಂಗೆ ಏನೋ ಶಾಪಿಂಗ್ ಎಲ್ಲ ಮಾಡಿ ದುಡ್ಡು ಖಾಲಿ ಆಗೋಯ್ತು, ಮನೆಗೆ ಹೋಗಿ ಹಸ್ಬೆಂಡ್ಗೆ ಹೆಂಗೆ ಹೇಳಿ ಅಂತ ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೆಂಗೆ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಹೆಂಗೋ ನಮ್ಮ ಶಾಪಿಂಗ್ನ ಮುಗಿಸ್ಕೊಂಡು ಬಂದ್ವಿ. ಇದಾಗಿತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್. ಆದಷ್ಟು ನಾನು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು. ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.